ಪ್ರಧಾನಿ ನರೇಂದ್ರ ಮೋದಿ ನಮಗೆಲ್ಲ ತಿಳಿದೇ ಇರೋ ತರ ಒಂದು ಔಷಧಿಯನ್ನ ಮಾರಾಟ ಮಾಡ್ತಿದ್ದಾರೆ ಮತ್ತು ಈ ಬಗ್ಗೆ ನಮಗೆಲ್ಲ ಅರಿವೇ ಇಲ್ಲದಂತೆ ಕೂತಿದ್ದೇವೆ ಸ್ನೇಹಿತರೆ. ಸಾಕ್ಷಿಗಾಗಿ ಹೇಳ್ತೀವಿ ಕೇಳಿ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಬಂದ ಒಂದು ಜಾಹೀರಾತನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದರಲ್ಲಿ ಬೊಜ್ಜು ಅಥವಾ ಒಬೆಸಿಟಿ ಅಂತ ಏನ್ ಕರಿತೀವಿ ಅದನ್ನ ಒಂದು ದೀರ್ಘಕಾಲದ ಕಾಯಿಲೆ ಎಂಬಂತೆ ತೋರಿಸಲಾಗಿದೆ. ಈ ಜಾಹೀರಾತು ಎಲಿ ಲಿಲ್ಲಿ ಎಂಬ ಕಂಪನಿಗೆ ಸೇರಿತು. ಅವರು ಮೊಂಜಾರೋ ಎಂಬ ತೂಕ ಇಳಿಸುವ ಔಷಧಿಯನ್ನ ತಯಾರಿಸುತ್ತಾರೆ. ಆದರೆ ಈ ಜಾಹೀರಾತಿನಲ್ಲಿ ನರೇಂದ್ರ ಮೋದಿಯ ಹೆಸರಾಗಲಿ ಅಥವಾ ಔಷಧಿಯ ಹೆಸರಾಗಲಿ ಇಲ್ಲ ಅಂತ ನೀವು ಹೇಳಬಹುದು. ಆದರೆ ಇದರ ಹಿಂದಿನ ಕ್ರೋನಾಲಜಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಪ್ಟೆಂಬರ್ 2024 ನ್ಯೂಯಾರ್ಕ್ನಲ್ಲಿ ನರೇಂದ್ರ ಮೋದಿಯವರು ಎಲಿ ಲಿಲ್ಲಿ ಕಂಪನಿಯ ಸಿಇಒ ಡೇವಿಡ್ ರಿಕ್ಸ್ ಅವರನ್ನ 2024 ಸೆಪ್ಟೆಂಬರ್ನಲ್ಲಿ ಭೇಟಿಯಾಗ್ತಾರೆ. ಅದಕ್ಕೆ ಸಂಬಂಧಿಸಿದ ಫೋಟೋ ಇಲ್ಲಿದೆ ನೋಡಿ. ಫೆಬ್ರವರಿ 2025 ಅದಾದ ನಂತರ ಫೆಬ್ರವರಿಯಲ್ಲಿ ಇದ್ದಕ್ಕಿದ್ದಂತೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಬೊಜ್ಜು ಅನ್ನೋದನ್ನ ರಾಷ್ಟ್ರೀಯ ಮಟ್ಟದ ಚಿಂತಾಜನಕ ವಿಷಯ ಅಂತ ಕರೀತಾರೆ. ಒಬೆಸಿಟಿ ಯಾನಿ ಮೋಟಾಪಾ. ಮಾರ್ಚ್ 2025 ಅದಾಗಿ ಕೇವಲ ಒಂದೇ ತಿಂಗಳಲ್ಲಿ ಅಂದ್ರೆ ಮಾರ್ಚ್ನಲ್ಲಿ ಎಲಿ ಲಿಲ್ಲಿ ಕಂಪನಿಯು ಭಾರತದಲ್ಲಿ ಮೊಂಜಾರೋ ಔಷಧಿಯನ್ನ ಬಿಡುಗಡೆ ಮಾಡುತ್ತೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಪ್ರಧಾನಮಂತ್ರಿಯವರ ಕೆಂಪುಕೋಟೆಯ ಭಾಷಣದಲ್ಲಿ ಬೊಜ್ಜನ್ನ ದೇಶದ ದೊಡ್ಡ ಸಂಕಟ ಅಂತ ಮತ್ತೊಮ್ಮೆ ನರೇಂದ್ರ ಮೋದಿ ಘೋಷಣೆ ಮಾಡ್ತಾರೆ. ಮೋಟಾಪಾ ಹಮಾರೆ ದೇಶ ಕೆ ಲಿಯೆ ಬಹುತ್ ಬಡಾ ಸಂಕಟ ಬಂತಾ ಜಾ ರಹಾ ಹೈ. ಅಷ್ಟೇ ಅಲ್ಲದೆ ಅದೇ ತಿಂಗಳು ಸಂಸತ್ತಿನಲ್ಲಿ ಕೆಲವು ಕಾನೂನುಗಳನ್ನ ಸಹ ಬದಲಾಯಿಸಲಾಯಿತು. ಈ ಹಿಂದೆ ಇಂತಹ ಔಷಧಿಗಳನ್ನ ಭಾರತದಲ್ಲಿ ಬಿಡುಗಡೆ ಮಾಡುವ ಮೊದಲು 2 ರಿಂದ 4 ವರ್ಷಗಳ ಕಾಲ ಭಾರತೀಯ ರೋಗಿಗಳ ಮೇಲೆ ಪ್ರಯೋಗ ಮಾಡಬೇಕೆಂಬ ನಿಯಮ ಇತ್ತು. ಆದರೆ ಮೊಂಜಾರೋಗಾಗಿ ಈ ನಿಯಮವನ್ನೇ ಸಡಿಲಿಸಲಾಗಿದೆ. ಇಲ್ಲಿಯವರೆಗೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಬೊಜ್ಜನ್ನು ನರೇಂದ್ರ ಮೋದಿ ಬಹಳ ಚಾಣಾಕ್ಷತನದಿಂದ ಒಂದು ಕಾಯಿಲೆ ಎಂಬಂತೆ ನಿಮ್ಮ ಮುಂದೆ ಮಂಡಿಸಿದ್ರು. ಅಷ್ಟೇ ಅಲ್ಲ, ನೀವು ತಜ್ಞರು ಎಂದು ನಂಬುವ ಕೆಲವು ವ್ಯಕ್ತಿಗಳ ಮೂಲಕ ಬೊಜ್ಜಿನ ವ್ಯಾಖ್ಯಾನವನ್ನೇ ಬದಲಿಸಲಾಯಿತು. ಇದರಿಂದ ಬೊಜ್ಜು ಹೊಂದಿರುವ ಕೋಟ್ಯಂತರ ಜನರು ರಾತ್ರೋರಾತ್ರಿ ರೋಗಿಗಳ ಪಟ್ಟಿಗೆ ಸೇರಿದ್ದಾರೆ. ಮೇಡ್ ಇನ್ ಚೈನಾ ಸಿನಿಮಾದಲ್ಲಿ ಹೇಳಿರುವಂತೆ ನಿಮ್ಮ ವಸ್ತುವನ್ನ ಮಾರಾಟ ಮಾಡಬೇಕೆಂದ್ರೆ ನೇರವಾಗಿ ಅದನ್ನ ಕೊಳ್ಳಿ ಅಂತ ಕೇಳಬಾರದು. ಬದಲಾಗಿ ಸಮಾಜದಲ್ಲಿ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನ ನಾವೇ ಸೃಷ್ಟಿಸಿ ಜನರು ಪರಿಹಾರಕ್ಕಾಗಿ ಹುಡುಕ್ತಾ ಇರುವಾಗ ನಿಮ್ಮ ಉತ್ಪನ್ನವನ್ನ ಅವರ ಮುಂದೆ ಇಡಬೇಕು. ಇಲ್ಲೂ ಕೂಡ ನರೇಂದ್ರ ಮೋದಿ ಅದನ್ನೇ ಮಾಡಿದ್ದಾರೆ. ಮೊದಲು ಬೊಜ್ಜನ್ನ ಕಾಯಿಲೆ ಅಂತ ಪ್ರಚಾರ ಮಾಡ್ತಾರೆ. ನಂತರ ಔಷಧ ಕಂಪನಿಯೊಂದಿಗೆ ಸೇರಿ ಔಷಧಿಯನ್ನ ಮಾರುಕಟ್ಟೆಗೆ ತರ್ತಾರೆ. ಈ ಒಂದು ಯೋಜನೆ ಈಗ ಅತ್ಯಂತ ಯಶಸ್ವಿಯಾಗಿದ್ದು ಎಲಿ ಲಿಲ್ಲಿ ಕಂಪನಿ ಕೇವಲ ಒಂದೇ ತಿಂಗಳಲ್ಲಿ 100 ಕೋಟಿಗೂ ಅಧಿಕ ಲಾಭ ಮಾಡಿದೆ. ಈಗ ನೀವೇ ಯೋಚಿಸಿ, ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಿ ಹೋಯ್ತು ಅಂತ. ಈ ಹಿಂದೆ ನರೇಂದ್ರ ಮೋದಿ ಜಿಯೋ, ಪೇಟಿಎಂ, ಫ್ರೀಡಮ್ 251 ಮೊಬೈಲ್ ಫೋನ್, TVS ಮುಂತಾದ ಬ್ರ್ಯಾಂಡ್ಗಳಿಗೆ ರೂಪದರ್ಶಿಯಾಗಿದ್ದು ನಾವು ಮರ್ತಿಲ್ಲ. ಈಗ ಮತ್ತೆ ಒಬೆಸಿಟಿ ಮುಂದಿಟ್ಕೊಂಡು ಮತ್ತೊಂದು ಕಾರ್ಪೊರೇಟ್ ಕುಳಗಳನ್ನ ಮೇಲೆತ್ತೋಕೆ ಬಂದಿರೋದರ ಹಿಂದೆ ಅತಿ ದೊಡ್ಡ ಕುತಂತ್ರ ಅನ್ನೋದನ್ನ ನಾವು ಯೋಚಿಸಲೇಬೇಕಲ್ವಾ.